ಮಾಡಲೇಬೇಕು 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 ಪರಿಹಾರ ಕೊಡಲೇಬೇಕು ಪರಿಹಾರ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಮುಖ್ಯಮಂತ್ರಿಗಳ ಆವರ್ತ ನಿಧಿ ಘೋಷಣೆ ಮಾಡಲೇಬೇಕು ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು 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 ತೊಗರಿ ಪರಿಹಾರ ಬಂದ ಮುಖ್ಯಮಂತ್ರಿಗಳು ತೊಗರಿ ಪರಿಹಾರ ಘೋಷಣೆ ಮಾಡಲೇಬೇಕು 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 ತೊಗರಿ ಇಂಪಾರ್ಟ್ ಮಾಡಿದ ಮುಖ್ಯಮಂತ್ರಿಗಳಿಗೆ ಹೇಳಿ ಧಿಕ್ಕಾರ ನಾಡಿಗೆ ಬಂದ ಮುಖ್ಯಮಂತ್ರಿಗಳು ತೊಗರಿ ಬಗ್ಗೆ ಸಂಸ್ಥೆಗಳನ್ನ ದಿವಾಳಿ ಆಗ್ತಾ ಇದೆ. ತೊಗರಿಯ ನಾಡಿನಲ್ಲಿ 6,06,884 ಹೆಕ್ಟರ್ ಬಿತ್ತನೆ ಆಗಿದೆ. ಈ ವರ್ಷ ತೇವಾಂಶ ಕೊರತೆಯಿಂದ 2 ಲಕ್ಷ ಹೆಕ್ಟರ್ ತೊಗರಿ ಒಣಗಿ ಸತ್ಯನಾಶ ಆಗೋಗಿದೆ. ಕೈ ಬಂದ ತುಪ್ಪನ್ನ ಬಾಯಿ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲದ ಬಾಧೆ ತಾಳದೆ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಹೆಚ್ಚಾಗ್ತಾ ಇದೆ. ಇವತ್ತು ತೊಗರಿ ನಾಡಿಗೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹಾಸ್ಪಿಟಲ್ ಉದ್ಘಾಟನೆ ಮಾಡ್ತಿದ್ರೆ ಆಸ್ಪತ್ರೆ ಉದ್ಘಾಟನೆ ಮಾಡಕ್ ಬಂದ್ರೆ ಅದ್ರ ಆ ಕಾರ್ಯಕ್ರಮ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ತೊಗರಿಯ ನಾಡಿಗೆ ಬರತಕ್ಕಂತ ಸಂದರ್ಭದಲ್ಲಿ ತೊಗರಿಯ ನಾಡು ಬರಡಾಗಿದೆ. ತೊಗರಿ ಬೆಳೆಗಾರರ ಬದುಕು ಅಧೋಗತಿಯಾಗಿದೆ. ಮಾರ್ಕೆಟ್ ನಲ್ಲಿ ಇವತ್ತು ಡಿಸೆಂಬರ್ ತಿಂಗಳಲ್ಲಿ ಇಡೀ ರೇಟ್ ಅನ್ನ ನೆಲಕಚ್ಚೋಗಿದೆ. ಮುಂದೆ ಜನವರಿ ತಿಂಗಳಲ್ಲಿ ಬಜೆಟ್ ಬಂದಾಗ ಪೂರ್ತಿ ರೇಟ್ ಅನ್ನ ದೇಶಗಳಿಂದ ಮೋಜಂಬಿಕ, ಕೀನ್ಯಾ, ಬರ್ಮಾ, ತಾಂಜಾನಿಯಾ ಸುಧಾ ದೇಶಗಳಿಂದ ಈ ವರ್ಷ 8 ಲಕ್ಷ ಮೆಟ್ರಿಕ್ ಟನ್ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ದೇಶದ ಅತಿಥಿಲ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ದ ತೊಗರಿ ಮೇಲೆ ಇವತ್ತು ಇಂಪೋರ್ಟ್ ಡ್ಯೂಟಿ ಹಾಕಬೇಕು. ಕನಿಷ್ಠ 50% ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಕನಿಷ್ಠ 1 ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಇವತ್ತು 1 ಕ್ವಿಂಟಲ್ ತೊಗರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆವರ್ತ ನಿಧಿ 500 ರೂಪಾಯಿ ಆವರ್ತ ನಿಧಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡಕ್ಕೆ ಬಂದಿದ್ದೀವಿ, ಗಟ್ಟಿ ಮಾಡಕ್ಕೆ ಬಂದಿದ್ದೀವಿ. ಹಾಗಾಗಿರುವಂತಹ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಹಕ್ಕನ್ನು ಕಚ್ಕೊಳ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಹೆಜ್ಜೆ ಆಗ್ತದೆ. ನಮ್ಮ ಹಕ್ಕನ್ನ ಪ್ರತಿರೋಧ ವ್ಯಕ್ತಪಡಿಸಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ. ಹಾಗಾಗಿರೋದ್ರಿಂದ ನಾವು ಇವತ್ತು ಕೇಳಕ್ಕೆ ಬಯಸ್ತೀವಿ, ತೊಗರಿ ಕಟಾವಾದರೂ ರಾಶಿ ನಡೆದ್ರು ಎಲ್ಲೂ ಖರೀದಿ ಕೇಂದ್ರ ತೆರೀತಲ್ಲ. ಇವತ್ತು ಖರೀದಿ ಕೇಂದ್ರಗಳನ್ನ ತೆರೀಬೇಕಾಗಿತ್ತು. ರೈತರ ಹೆಸರುಗಳನ್ನ ನೋಂದಣಿ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲಿ ಮಾಡ್ಕೊಳ್ಳುವಂತ ರೀತಿಯನ್ನ ಇವತ್ತು ತೊಗರಿ ಬೆಳೆಗಾರರ ನೆರವಿಗೆ ಮುಖ್ಯಮಂತ್ರಿಗಳನ್ನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾವು ಬಂದಿವಿ. ಹಾಗಾಗಿರೋದ್ರಿಂದ ಇವತ್ತು ಸರ್ಕಾರ ನಮ್ಮನ್ನ ಬಂಧಿಸಿರ್ತಕ್ಕಂಥದ್ದೇನಿದೆ, ಇವತ್ತು ನಮ್ಮ ಹಕ್ಕನ್ನ ಕಸ್ಕೊಂಡಿರ್ತಕ್ಕಂಥದ್ದೇನಿದೆ ಅದು ರೀತಿ ಸರಿಯಲ್ಲ ಅಂತಕ್ಕಂಥ ಮಾತನ್ನ ಸರ್ಕಾರ ಕೇಳಕ್ಕೆ ಬಯಸ್ತೀವಿ. ಅಂದ್ರೆ ಮುಖ್ಯಮಂತ್ರಿಗಳು ತೊಗರಿಯ ನಾಡಿಗೆ ಬಂದಿದ್ರೆ ತೊಗರಿಯ ನಾಡಿಗೆ ಬಂದ ಬಳಿಕ ತಕ್ಷಣದೇ ಘೋಷಣೆ ಮಾಡಬೇಕು ಪರಿಹಾರ ಅಂತ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು, ಪರಿಹಾರ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಒತ್ತಾಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಬಯಸ್ತೀವಿ.